ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ, ವಿದೇಶಗಳಲ್ಲೂ ಸಹ ಹೆಸರು ಮಾಡಿರ್ತಕ್ಕಂಥ ಒಂದು ಹೆಸರು. ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ರಾಜ್ಯಸಭಾ ಸದಸ್ಯರು ಆಗಿದ್ದರು, ಲೋಕಸಭಾ ಸದಸ್ಯರು ಆಗಿದ್ದರು, MLC ಸಹ ಆಗಿದ್ದರು. ಅದಲ್ಲದೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ತಜ್ಞರೆನಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಅನೇಕ ಸಾಧನೆ ಮೂಲಕ ಈ ಪ್ರತಿನಿತ್ಯ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ಅವರನ್ನು ಇವತ್ತು ನಾವು ಭೇಟಿಯಾಗಲು ಬಂದಿದ್ದೇವೆ. ಅವರ ಈ ಕಲಬುರಗಿಯ ಸಿರ್ನೂರಿನಲ್ಲಿರ್ತಕ್ಕಂಥ ಭಾರತೀಯ ವಿದ್ಯಾಕೇಂದ್ರಕ್ಕೆ ನಾವು ಬಂದಿದ್ದೇವೆ. ಅವರ ಜೀವನ, ಸಾಧನೆ, ರಾಜಕೀಯ ಪಯಣ, ಅದಲ್ಲದೆ ಬರ್ತಕ್ಕಂಥ 2025ರಲ್ಲಿ ನಡೀತಕ್ಕಂಥ ಸ್ವರ್ಣ ಜಯಂತಿಯ ಬಹುದೊಡ್ಡ ಒಂದು ಕಾರ್ಯಕ್ರಮದ ವಿವರಣೆಯ ಬಗ್ಗೆ ನಾವು ತಿಳಿಯೋಣ ಬನ್ನಿ. ಮಣ್ಣಿನ ಬಂಗಾರದ ಮನುಜರು ನಾವು, ಶರಣರ ಚರಣ ಧೂಳಿನ ಕಣಗಳು ನಾವು, ವೀರ ವಿಜಯ ನಗರದ ಧೀರತ್ತಂಗರು ನಾವು. ಹಿಂದುಳಿದವರಲ್ಲ, ಹಿಂದಿಕ್ಕಿದವರು ನಾವು ನಾವು ನಾವು. ಕಳೆಯಿತು ಜೋಂಪು, ಕಳೆಯಿತು ಜೋಂಪು, ಸಾಕಾಯ್ತು ನಿದ್ದೆ ಮೈ ಕೊಡವಿ ಎದ್ದೆ, ಸಾಕಾಯ್ತು ನಿದ್ದೆ ಮೈ ಕೊಡವಿ ಎದ್ದೆ, ಮನಸ್ಸು ಮಾಡಿ ನಾನು ಜಗವನ್ನೇ ಗೆದ್ದೆ, ಮನಸ್ಸು ಮಾಡಿ ನಾನು ಜಗವನ್ನೇ ಗೆದ್ದೆ, ಬಲವಿದೆ ನನಗೆ ಬೇಡನು ನಾನಿನ್ನು, ಬಲವಿದೆ ನನಗೆ. ರೂಟೀನ್ ಸಾಮಾನ್ಯವಾಗಿ ಪ್ರಾತಃ ಕಾಲ 5:30 ಅಕ್ಕಪಕ್ಕದಲ್ಲಿ ಏಳುತ್ತೇವೆ. 7 ಗಂಟೆ ಅಕ್ಕಪಕ್ಕದಲ್ಲಿ ನನಗೆಲ್ಲ ಕೆಲಸಗಳು ಮುಗಿಸ್ಕೋತೀವಿ. ಸಾಮಾನ್ಯವಾಗಿ ಅವತ್ತೇನು ಕೆಲಸ ಮಾಡಬೇಕು ಒಂದು ಸಣ್ಣ ಪುಟ್ಟ ನೋಟ್ ಮಾಡಿರ್ತೀವಿ. ಯಾರಿಗಾದರೂ ಫೋನ್ ಮಾಡಿ ಮಾತಾಡೋದು, ಹೇಳೋದು ಇತ್ಯಾದಿ ಮುಗಿಸ್ತೀವಿ. ಅಥವಾ ಎಲ್ಲಾದ್ರೂ ಹೋಗಿ ಭೇಟಿಯಾಗಿ ಬರಬೇಕಾಗಿತ್ತು ಅಂತಂದರೆ ಕಟ್ಸಿ ಕಾಲ್ ಅಂತ ನಾವೇನು ಕರಿತೀವಿ, ಆ ರೀತಿ ಸಂಬಂಧಗಳ ದೃಷ್ಟಿಯಿಂದ ಭೇಟಿ ಮಾಡ್ತೀವಿ. ಆಮೇಲೆ ಆ ವಿಕಾಸ್ ಕೇಂದ್ರಕ್ಕೆ ಬಂದ ಮೇಲೆ ಅಲ್ಲಿ ಸ್ಟಾಫ್ ಜೊತೆಗೆ ಸೇರಿಕೊಂಡು ದಿನನಿತ್ಯದ ಏನೇನು ಕೆಲಸ ಮಾಡಬೇಕು ಅವನ್ನು ವಿಂಗಡಣೆ ಮತ್ತು ಅವ್ರವ್ರ ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಹಚ್ತೀವಿ. ವಿಶೇಷ ಎಲ್ಲಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಗೆ ಆಗಿಂದಾಗೆ ತಕ್ಷಣ ಸಾಲ್ವ್ ಮಾಡಬೇಕು. ಕೆಲವೊಂದು ಸಲ ದುಡ್ಡಿನ ಸಮಸ್ಯೆ ಇರ್ತದೆ, ಕೆಲವೊಂದು ಸಲ ಸೂಕ್ತ ವ್ಯಕ್ತಿಗಳ ಸಮಸ್ಯೆ ಇರ್ತದೆ, ಅವನ್ನು ಮಾಡ್ತೀವಿ. ಈಗ ಹೊಸ ಟೆಕ್ನಿಕ್ ಏನಪ್ಪ ಅಂದರೆ, ಎಲ್ಲಾದರೂ ಕಾರ್ಯಕ್ರಮ ಮೊದಲೇ ನಿಶ್ಚಿತಿದ್ದರೆ ಈಗ ಮೊಬೈಲ್ದಲ್ಲೇ ನಾವು ನೋಟ್ ಮಾಡ್ತೀವಿ. ಅದಕ್ಕೆ ತಕ್ಕಂತೆ ಕಾರ್ಯಕ್ರಮಗಳಿಗೆ ಸ್ಥಳೀಯವಾಗಿದ್ದರೆ ಸ್ಥಳೀಯವಾಗಿ ಹೋಗ್ತೀವಿ, ಬೇರೆ ಊರಿಂದಿದ್ದರೆ ಬೇರೆ ಊರಿಗೆ ಹೋಗ್ತೀವಿ. ನಮ್ಮ ಈ ಕಲ್ಯಾಣ ಕರ್ನಾಟಕದ ಕೆಲಸವನ್ನು ಬಿಟ್ಟರೆ ಹೆಚ್ಚಿನ ಕೆಲಸ ಅಂತಂದರೆ ಒಂದು ಬಸವ ಕಲ್ಯಾಣದ್ದಿದೆ, ಕ್ಷೇತ್ರ ಸಮಿತಿದ್ದು. ಎರಡನೇದ್ದು ನಮ್ಮ ಸೇಡಂ ಮೂಲ ಸಂಸ್ಥೆ ಕೊತ್ತಲ ಬಸವೇಶ್ವರ ದೇವಸ್ಥಾನದ್ದಿದೆ, ಜೊತೆಗೆ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿದಿದೆ. ಮತ್ತು ಕಲಬುರಗಿಯಲ್ಲಿ ಭಾರತೀಯ ವಿದ್ಯಾಕೇಂದ್ರ ನಿಲಯ ಶಾಲೆ ಏನು ನಾವು ಪ್ರಾರಂಭ ಮಾಡಿದ್ದೇವೆ, ಅದರ ವಿಷಯಗಳ ಬಗ್ಗೆ ಹೀಗೊಂದು ಪ್ರಸಂಗಕ್ಕೆ ತಕ್ಕಂತೆ ಹೊಂದಿಕೊಂಡು ಕೆಲಸ ಮಾಡ್ತೇವೆ. ಇವೆಲ್ಲವನ್ನು ಮೀರಿ ರಾಷ್ಟ್ರ ಮಟ್ಟದಲ್ಲಿ ಭಾರತ ವಿಕಾಸ ಸಂಗಮದ ಮುಖಾಂತರ ನಮ್ಮದೇನು ಸಂಬಂಧ ಇದೆ ಮತ್ತು ಮುಂದಿರುವ ಕಾರ್ಯಕ್ರಮ, ಆಗಿ ಹೋದ ಕಾರ್ಯಕ್ರಮಗಳನ್ನು ಫಾಲೋ ಮಾಡೋದು ಇತ್ಯಾದಿಗಳ ಬಗ್ಗೆ ಮಾತುಕತೆ ನಡೀತದೆ. ಈಗ ಬಸವರಾಜ್ ಪಾಟೀಲ್ ಅವರು ಅಂದರೆ ಕಂಪ್ಲೀಟ್ ಆಗಿ ಎಲ್ಲ ಸಂಸ್ಥೆಗಳು ಮತ್ತು ಈ ಎಲ್ಲ ಒಂದು ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತದ್ರಿ ಜಿ. ಆದರೆ ಬಸವರಾಜ್ ಪಾಟೀಲ್ ಜಿ ಅವ್ರ ಸಂಘಟ ಟೀಮ್ ಎಷ್ಟಿದೆ ಅಂತೇಳಿ? ಟೀಮ್ ಅಂದರೆ ಪ್ರತಿಯೊಂದಕ್ಕೂ ಅವ್ರದವ್ರದ್ದು ಟೀಮ್ ಇರ್ತದೆ, ಅಲ್ಲಿ ನಮ್ದೇನು ಭಾಗಿ ಇರಂಗಿಲ್ಲ. ಉದಾಹರಣೆಗಾಗಿ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ಕಾರ್ಯ ಅಧ್ಯಕ್ಷರು ನೋಡ್ತಾರೆ. ವಿಶೇಷ ಪರಿಸ್ಥಿತಿಯಲ್ಲಿ ಅವರು ನಮ್ಮ ಉಪಯೋಗ ಪಡಿತಾರೆ. ಭಾರತೀಯ ವಿದ್ಯಾಕೇಂದ್ರ ನಿಲಯ ಶಾಲೆ ಇದೆ, ಅದನ್ನು ಆದರಣೀಯ ಲಿಂಗರಾಜಪ್ಪ ಅಪ್ಪ ಅವರು ಈಗ ನೂತನ ಅಧ್ಯಕ್ಷರಾಗಿದ್ದಾರೆ. ಕಾನೂನು ಪ್ರಕಾರ ಏನು ಕಚೇರಿ ಕೆಲಸ ಇತ್ಯಾದಿ ಇದೆ, ಅವರೇ ಅದನ್ನು ನೋಡ್ತಾರೆ.
ಏನಾದರೂ ವಿಶೇಷ ಸಮಸ್ಯೆಗಳು ಅವರಿಗಾಗಲಿ ಪ್ರಧಾನಾಧ್ಯಾಪಕರಾಗಲಿ ಬಂದರೆ ನಮ್ಮ ಜೊತೆಗೆ ಸಂಪರ್ಕ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ ಮಟ್ಟದಲ್ಲಿ ನಾವೇನು ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಈ ಬಸವ ಕಲ್ಯಾಣ ಈ ಕಲ್ಯಾಣ ಕರ್ನಾಟಕದಲ್ಲಿ ನಮ್ದೊಂದು ಟೀಮ್ ಇದೆ. ಶಾಂತ್ ರೆಡ್ಡಿ ಅಂತ ಈಗ ನೀವು ಆಫೀಸ್ನಾಗ ನೋಡಿರ್ಬೋದು. ಅದೇ ರೀತಿ ಮಾರ್ಥಂಡ್ ಶಾಸ್ತ್ರಿ ಅಂತ ಇಂಜಿನಿಯರ್ ಇದ್ದಾರೆ. ಅವರು ಬಿಡುವಿನ ಸಮಯದಲ್ಲಿ ಆಗಾಗ ಬಂದು ಹೋಗಿ ಮಾರ್ಗದರ್ಶನ ಮಾಡ್ತಾರೆ. ಸೊ ವಿಶೇಷವಾಗಿ ವಾರಕ್ಕೊಮ್ಮ ಹಾಗೆ ಎಷ್ಟು ಮಂದಿ ಆಗ್ತದೆ ಅಷ್ಟು ಸೇರ್ತೀವಿ. ಮೇಲೆ ಮನಿಷಾ ಅಂತಿದೆ ವಿಕಾಸ್ ಕೇಂದ್ರದ ಮೇಲೆ, ಅದರ ಅಧ್ಯಕ್ಷರು ನಮ್ಮ ಟ್ರಸ್ಟಿಗಳೇ ಇದ್ದಾರೆ. ಅವರು ಸಹ ಅಲ್ಲೇ ಸಿಗ್ತಾರೆ. ನಾವು 3-4 ಮಂದಿ ಯಾವಾಗ ಬೇಕಾದಾಗ ವಿಚಾರ ಮಾಡ್ತೇವೆ. ವರ್ಷದಲ್ಲಿ 2-3 ಸಲ ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡ್ತೇವೆ. ಮತ್ತು ಇದೆಲ್ಲವನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಒಂದಿಷ್ಟು ಸ್ಟಾಫ್ ಇದೆ. ಮತ್ತು ಕೆಲವೊಬ್ಬರಿಗಾಗಿ ವಸತಿ ಇತ್ಯಾದಿ ಕೊಟ್ಟು 1-2 ಸ್ಟಾಫ್ಗಳು ನಮ್ಮ ಜೊತೆನೇ ಇರ್ತಾರೆ. 1-2-3 ತಮ್ಮ ಮನೆಗೆ ಹೋಗಿ ಬರ್ತಾರೆ. ಹೀಗೆ ಒಟ್ಟು 7-8 ಮಂದಿ ಸ್ಟಾಫ್ ಜೊತೆಗೆ ನಮ್ಮ ಕೆಲಸ ನಡೀತದೆ. ಆ್ಯಕ್ಟಿವ್ ಆಗಿ 3-4 ಟ್ರಸ್ಟಿಗಳು ಇರ್ತಾರೆ. ಒಬ್ಬ ಟ್ರಸ್ಟಿಗಳು ಬೆಂಗಳೂರಿನಲ್ಲಿ ಇರ್ತಾರೆ. ಅಧಿಕೃತ ಸಭೆ ಇದ್ದಾಗ ಮಾತ್ರ ಅವ್ರು ಬರ್ತಾರೆ. ಈಗ ಇಷ್ಟೆಲ್ಲ ಸಂಸ್ಥೆಗಳು, ಇಷ್ಟೆಲ್ಲ ಸಂಘ ಸಂಸ್ಥೆಗಳನ್ನೆಲ್ಲ ನೀವು ನಿರ್ವಹಿಸ್ತೀರಿ. ಸ್ಕೂಲ್ಸ್ ಅವ, ಕಾಲೇಜಸ್ ಅವ, ಆಮೇಲೆ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತೀರಿ. ಈಗ ಒಂದು ಅಂದಾಜು ನೋಡಿದ್ರೇನೆ ಒಂದು 10-20 ಸಂಸ್ಥೆಗಳು ನೀವು ಮೇಂಟೈನ್ ಮಾಡ್ತೀರಿ. ಅದಾದ್ಮೇಲೂ ಬೇರೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ರು ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಕಟ್ತಕ್ಕಂಥ ಜವಾಬ್ದಾರಿ ಕೊಟ್ರು ಅಂದ್ರೆ, ಇಷ್ಟೆಲ್ಲ ಇರ್ಲಿಕ್ಕಾಗಿನೂ ಮತ್ತೊಂದಿಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲೆ ಬಿದ್ದಾಗ ಸೊ ಅದನ್ನ ನೀವು ನಗ್ನಗ್ತಾ ಸ್ವೀಕಾರ ಮಾಡ್ತೀರಿ. ಅದೆಂತ ಶಕ್ತಿ ನಿಮ್ಮ ಹತ್ರ ಇದೆ ಅಂತ ನಿಮಗೆ ಇನ್ನೂ ಜಗತ್ತಿನಲ್ಲಿ ಎಂಥ ಶಕ್ತಿ ಇದ್ದವ್ರು ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ಉದಾಹರಣೆಗಾಗಿ ಈಗ ಒಂದು ಟಾಟಾ ಕಂಪನಿ ಇದೆ, ಬಿರ್ಲಾ ಕಂಪನಿ ಇದೆ, ತಿಳಿತಿಲ್ಲ. ಈಗ ಒಬ್ಬ ಟಾಟಾ ಇದ್ದಾನೆ, ಜಗತ್ತಿನ ತುಂಬ ವ್ಯವಹಾರ ಮಾಡ್ತಾನೆ, ಅವನು ತಿಳಿತಿಲ್ಲ. ಹೇಗೆ ಮಾಡ್ತಾನೆ ಅಂತ ನಮಗೂ ಆಶ್ಚರ್ಯ ಅಂತ ಅನಿಸುತ್ತೆ. ಇದಿಟ್ಟು ಮಾಡೋದ್ರಾಗೆ ನಮಗೆ ಶಿವನೇ ಅಂತ ಅನಿಸ್ತದೆ. ಆದರೆ ಅವನು 100 ದೇಶಗಳಲ್ಲಿ ತಮ್ಮ ಉದ್ಯೋಗವನ್ನು ಮಾಡಿಕೊಂಡು ತನ್ನತನವನ್ನು ಕಾಪಾಡಿಕೊಂಡು ದೇಶಕ್ಕೂ ಪ್ರಾಮಾಣಿಕನಾಗಿದ್ದುಕೊಂಡು ಕೆಲಸ ಮಾಡ್ತಕ್ಕಂಥ ಟಾಟಾ ಉದಾಹರಣೆ ನಮ್ಮ ಕಣ್ಮುಂದಿದೆ. ಅದೇ ರೀತಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ಜನ, ಈಗ ರಾಮಕೃಷ್ಣ ಆಶ್ರಮ ಇದೆ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಕಲ್ಕತ್ತಾ ಇದ್ದರೂ ದೇಶ ವಿದೇಶಗಳಲ್ಲಿ ಅದರ ಶಾಖೆಗಳಿವೆ. ಒಂದು ಎಸ್ಟಾಬ್ಲಿಷ್ಡ್ ಸಿಸ್ಟಮ್ ಫಾರ್ಮ್ ಆಗಿರ್ತದೆ ಆಯಾ ಸಂಸ್ಥೆಗೆ. ಈಗ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಇದೆ, ಅಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿ ಒಂದು ಕ್ಲರ್ಕ್ ಇದ್ದಾರೆ, ತಿಂಗಳಿಗೊಂದು ಸಭೆ ನಡೀತದೆ, ಅದರದ್ದೇ ಫಾಲೋ ಮಾಡ್ತೀವಿ. ಅದರದ್ದೇನಾದರೂ ಪ್ರಶಿಕ್ಷಣ ಇತ್ಯಾದಿ ನಿಶ್ಚಿತ ಆಗಿತ್ತು ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದು ತಿಂಗಳಲ್ಲಿ ಒಂದು ನಿರ್ಣಯ ಆದಮೇಲೆ ಈ ಹಿಂದಿಯಲ್ಲಿ ಒಂದು ಜುಗಾಡ್ ಅಂತ ಶಬ್ದ ಬರ್ತದೆ. ಅಂದರೆ ಮನುಷ್ಯ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುವ ಟೆಕ್ನಿಕ್ಕು ಕಲಿತಾನೆ, ಮಾಡ್ತಾ ಮಾಡ್ತಾ ಮಾಡ್ತಾ. ಉದಾಹರಣೆಗೆ ನೀವು ಶುರುದಾಗ ಸೈಕಲ್ ನಡೆಸುವಾಗ ನೀವು ಒಬ್ಬರಿಗೆ ಸೈಕಲ್ ನಡೆಸ್ಲಿಕ್ಕೆ ಆಗಂಗಿಲ್ಲ. ಹ್ಯಾಂಡಲ್ ಕೈದಾಗ ಬಂದ್ರೆ ಪೈಡಲ್ ಹೋಗ್ತದೆ, ಪೈಡಲ್ ಕಾಲಾಗ ಬಂದರೆ ಹ್ಯಾಂಡಲ್ ತಪ್ತದೆ, ಅವೆರಡೂ ಕೈದಾಗ ಬಂದು ಅಂದರೆ ಮುಂದೆ ಗುರಿ ತಪ್ತದೆ. ಒಂದು 10-20 ಸಲ ಬೀಳ್ತೀರಿ ಸೈಕಲ್ ಮ್ಯಾಗಿಂದು, ಹೌದೋ ಇಲ್ಲ? ಹೌದ್ರಿ. ಆದರೆ ಮಾಡ್ತಾ ಮಾಡ್ತಾ ಇಂಥ ಸ್ಥಿತಿ ಬರ್ತದೆ. ನಾನು ನಮ್ಮ ಶಾಲೆಯಲ್ಲಿ ಮೋಟರ್ ಸೈಕಲು ನೋಡಿದ್ದೇನೆ, ಸೈಕಲು ನೋಡಿದ್ದೇನೆ. ಒಬ್ಬ 9ನೇ ವಿದ್ಯಾರ್ಥಿ ಅದ್ರ ಮೇಲೆ 9 ಜನರಿಗೆ ಸೈಕಲ್ ಮೇಲೆ ಕೂಡಿಸ್ಕೊಂಡು ಕೈ ಬಿಟ್ಟು ಚಕ್ರ ಹೊಡಿತಾನೆ. ಹೆಂಗೆ ಹೊಡಿತಾನೆ? ಅದು ಮಾಡ್ತಾ ಮಾಡ್ತಾ ಈಗ ಸರ್ಕಸ್ದಾಗ ನೀವು ನೋಡ್ತೀರಿ, ಮೊದಲು ಒಂದು ನಿಂಬೆಕಾಯಿ ಆ ಕಡೆಯಿಂದ ಈ ಕಡೆಯಿಂದ ಹಾರಿಸ್ತಾನೆ, ಅದ್ರಾಗ ಇನ್ನೊಂದು ಜೋಡಿಸ್ತಾನೆ, ಇನ್ನೊಂದು ಜೋಡಿಸ್ತಾನೆ. ಎಲ್ಲಿತನ ಅಂದರೆ 8 ನಿಂಬೆಕಾಯಿಗಳನ್ನು ಒಂದು ಬ್ಯಾಲೆನ್ಸ್ ನಮಗೆ ಮ್ಯಾಜಿಕ್ ಕಾಣುತ್ತದೆ. ಆದರೆ ಯಾವ ಅದರ ಮೇಲೆ ಸಾಧನೆ ಮಾಡಿರ್ತಾನೆ ಆ ಫೀಲ್ಡ್ನಲ್ಲಿ ಅವನಿಗೆ ಅದು ಏನು ಅನ್ಸಂಗಿಲ್ಲ. ಅದೆಲ್ಲ ನೋಡಿದ್ರೆ ನಾವು ಇನ್ನೂ ತುಂಬ ಕಡಿಮೆ ಕೆಲಸ ಮಾಡ್ತೀವಿ ಅಂತ ನಮಗೆ ಅನಿಸುತ್ತದೆ. ಯಾವ ಕೆಲಸವನ್ನು ನಾವೇ ಹುಟ್ಟು ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ
A to Z ಚಿಂತನೆ ಮಾಡಬೇಕಾಗುತ್ತೆ. ಈಗ ಎಸ್ಟಾಬ್ಲಿಷ್ಡ್ ಸಿಸ್ಟಮ್ ಇದೆ ಅಂತ ತಿಳ್ಕೊರಿ, ಗೌರ್ಮೆಂಟ್ದಿದೆ, ಅಲ್ಲಿ ಒಂದು ಮಷಿನರಿ ಇರ್ತದೆ, ಸಿಸ್ಟಮ್ ಇರ್ತದೆ, ಒಂದು ಬರೀ ಮಾನಿಟರಿಂಗ್ ಟೆಕ್ನಿಕ್ ನಮ್ಮದು ಭಾಳ ಮಹತ್ವ ಇರ್ತದೆ. ಇಷ್ಟು ವರ್ಷದ ಸಾರ್ವಜನಿಕ ಜೀವನದ ಅನುಭವ ಏನಿದೆಯಲ್ಲ, ಪ್ರೈವೇಟ್ದಾಗೂ ಸಮಾಜ ಜೊತೆಗೆ ಬೆರೆತು ಕೆಲಸ ಮಾಡ್ತಕ್ಕಂಥ ಅನುಭವ ಇದೆ. ಚಿಕ್ಕ ವಯಸ್ಸಿನಲ್ಲಿ ಸಾಹಿತ್ಯ ಪರಿಷತ್ತಿನ ಸದಸ್ಯನಾಗಿ ಸೇಡಂ ಊರಲ್ಲಿ ನಾಗರಿಕ ಸಮಿತಿ ಅಂತ ಮಾಡಿ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಒಂದು ದೇವಸ್ಥಾನದ ಕಾರ್ಯ ಕೆಲಸಗಳನ್ನು ನೋಡಿಕೊಂಡು, ಅಂದರೆ ಒಂದು ಗ್ರಿಪ್ ಬರ್ತದೆ ಯಾವ ಕೆಲಸಕ್ಕೆ ಏನು ಅಂತ, ಒಂದು ಮ್ಯಾಚ್ಯೂರ್ಡ್ ಡಿಸಿಷನ್ ತಗೋಲಿಕ್ಕೆ. ಇನ್ನೊಬ್ಬನಿಗೆ ಆ ನಿರ್ಣಯ ತಗೋಲಿಕ್ಕೆ ತಲೆ ಕೆಟ್ಟು ಹೋಗ್ತದೆ. ಹೌದ್ರಿ, ಹೆಂಗಪ್ಪ ಏನು ಮಾಡಿದ್ರೆ ಏನಂತದೋ, ಯಾರು ಏನಂತಾರೋ ಅಂಥೇಳಿ. ಆದರೆ ಅನುಭವದ ಆಧಾರದ ಮೇಲೆ ಅವರಿಗೇನು ಬಹಳ ತಲೆ ಬಿಸಿಯಾಗಿರ್ತದೆ ಅದನ್ನು ಒಂದು ಕ್ಷಣದಲ್ಲಿ ನಾವು ನಿರ್ಣಯ ಕೊಡ್ತೇವೆ. ಹೀಗಾಗಿ ಅದಕ್ಕೇನು ಭಾರಿ ಕಷ್ಟ ಆಗಂಗಿಲ್ಲ. ನಮ್ಗಿನ್ನ 100 ಪಟ್ಟು 1000 ಪಟ್ಟು ಕೆಲಸ ಮಾಡ್ತಕ್ಕಂಥ ಅನೇಕ ವ್ಯಕ್ತಿಗಳು ಜಗತ್ತಿನಲ್ಲಿ ಇದ್ದಾರೆ. ಪಾಟೀಲ್ಜಿ ಯಾವಾಗ ಮಲ್ಕೋತಾರೆ ಸರ್ ರಾತ್ರಿ? ರಾತ್ರಿ ಎಲ್ಲ ಮುಗಿದ ಮೇಲೆ ಸುಮಾರು 11 ಗಂಟೆ ಅಕ್ಕಪಕ್ಕದಲ್ಲಿ ರಾತ್ರಿ ಹೊತ್ತು ಸಾಧ್ಯ ಆದರೆ ಜಗತ್ತಿನ ಮಹತ್ವದ, ದೇಶದ ಮಹತ್ವದ ಕೆಲವು ಸಮಾಚಾರಗಳನ್ನು ಕೇಳಿ ಆಮೇಲೆ ಮಲಗುವ ಕಾರ್ಯ ಆಗುತ್ತದೆ. ಕೇಳಿ ಅಂದ್ರೆ ಟಿವಿ ನೋಡಂಗಿಲ್ರಿ? ಟಿವಿ ನೋಡಂಗಿಲ್ಲ. ಮೊಬೈಲ್ನು ನಾವು ಮೊದಲು ನೋಡ್ತಿರ್ಲಿಲ್ಲ. ಅದು ಕೇವಲ ಇತ್ತೀಚೆಗೆ ಈ ಕರೋನಾ ಪೀರಿಯಡ್ದಲ್ಲಿ ಈ ಗೀಗಲ್ ಗೊತ್ತಾಯಿತು. ಅದಕ್ಕೂ ಮುಂಚೆ ಗೂಗಲ್ ಇದೆ, ಇವೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಖಾಲಿ ಕುಂತಾಗ ಏನೇನೋ ಮನೆಯಲ್ಲಿದ್ದಾಗ ಅದರದ್ದು ಅನುಭವ ಆಯಿತು. ಈಗ ಬೇಕಾದಂಥ ಜಗತ್ತಿನ ಕೆಲವು ಏನು ಯೂಟ್ಯೂಬ್ ಚಾನಲ್ಸು ಇತ್ಯಾದಿ ಬರ್ತವೆ, ಅದರ ಮುಖಾಂತರ ಸಮಾಚಾರ ಒಂದು ಕಾಲಮಾನಕ್ಕೆ ತಕ್ಕಂತೆ ಮನುಷ್ಯ ಅಪ್ಡೇಟ್ ಇರಬೇಕಾದ್ರೆ ಬರ್ನಿಂಗ್ ಇಶ್ಯೂಗಳ ಮೇಲೆ ನಮ್ಮದೇ ಆದಂಥ ಒಂದು ಪರಿಪೂರ್ಣತೆಯ ಸಮೀಪವಾದ ನಿರ್ಣಯ ಕೊಡಬೇಕಾದ್ರೆ ಇದು ನೋಡೋದು ಅತ್ಯಂತ ಅವಶ್ಯಕತೆ ಇರ್ತದೆ. ಅದನ್ನು ನೋಡ್ತೀನಿ. ಟಿ ವಿ ನನ್ನ ಜೀವನದಲ್ಲಿ ಬಹಳ ಕಡಿಮೆ. ನಾನು ಲೋಕಸಭಾ ಸದಸ್ಯನಾಗಿದ್ದಾಗ, ರಾಜ್ಯಸಭಾ ಸದಸ್ಯನಾಗಿದ್ದಾಗ, MLC ಆಗಿದ್ದಾಗ ಯಾವಾಗಲೂ ನಾನು ಟಿ ವಿಯನ್ನು ಬಳಸಿಲ್ಲ. ಸಮಾಚಾರ ಪತ್ರಗಳು ಬರ್ತವೆ, ಇನ್ಸಿಡೆಂಟ್ಲಿ ಟೈಮ್ ಸಿಕ್ಕರೆ ಹೆಡ್ಲೈನ್ ನೋಡ್ತೇನೆ. ಮತ್ತು ಸ್ಟೇಟ್ ಪಾಲಿಟಿಕ್ಸ್ದಲ್ಲಿ ನನಗೆ ತುಂಬ ಕಡಿಮೆ ಇಂಟ್ರೆಸ್ಟ್ ಇದೆ. ರಾಷ್ಟ್ರದ ಹಿತದೃಷ್ಟಿಯಿಂದ ರಾಷ್ಟ್ರದ ಆಗುಹೋಗುಗಳ ಬಗ್ಗೆ ಸ್ವಲ್ಪ ಗಮನ ಕೊಡ್ತೀನಿ. ಅದಕ್ಕೆ ನನ್ನದೇ ಆದಂಥ ಒಂದು ಒಪಿನಿಯನ್ ಫಾರ್ಮ್ ಮಾಡ್ತೇನೆ. ಅದು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತಾಡ್ತೀನಿ. ಯಾಕಂದರೆ ಅದೇ ನನ್ನ ಜೀವನ ಅಲ್ಲ. ಈಗ ಒಂದು ಕಾಲದಲ್ಲಿ ಸಕ್ರಿಯ ರಾಜಕೀಯದಾಗಿದ್ದಾಗ ಅಷ್ಟೇ ಸಕ್ರಿಯವಾಗಿ ಮಾಡಿದ್ದೇನೆ. ಈಗ ಸುಮ್ಮನೆ ಒಬ್ಬ ಜೀವಂತ ನಾಗರಿಕನಾಗಿ ಎಷ್ಟು ನಮಗೆ ರಾಜಕೀಯ ಜ್ಞಾನ ಇರಬೇಕು, ಆಪ್ತರ ಜೊತೆಗೆ ಸಮಾಲೋಚನೆ ಮಾಡಲಿಕ್ಕೆ, ಅಷ್ಟು ನಾನು ಅದನ್ನು ಸಂಗ್ರಹ ಮಾಡ್ತೇನೆ. ನಂಬರ್ 1, ಇವತ್ತಿನ ಯುವಕರು ಮೈಗಳ್ರು ಅನ್ನೋದಕ್ಕೆ ನಾವು ಒಪ್ಪಂಗಿಲ್ಲ. ಯಾಕಂದರೆ ಎಷ್ಟೋ ಯುವಕರು ಮುಂಜಾನೆ ನಶಿಕ್ನಾಗೆ ಸಂಡೇ ಬಂತಂದರೆ ಕ್ರಿಕೆಟ್ ಗ್ರೌಂಡ್ನಲ್ಲಿ ಸಾವಿರಾರು ಮಕ್ಕಳು ನಗರಗಳಲ್ಲಿ ಒಂದೇ ಟೈಮಿಗೆ ಬಂದು ಹಾಜರಿರೋದು ನಾನು ನೋಡಿದ್ದೇನೆ. ಎಲ್ಲೋ ಬ್ಯಾಟ್ ಸವರಿಸ್ತಾರೆ, ಎಲ್ಲೋ ಬಾಲ್ ಸವರಿಸ್ತಾರೆ. ಸೊ ಎಲ್ಲ ಯುವಕರು ಮೈಗಳ್ರಲ್ಲ, ತಿಳಿತಿಲ್ಲ. ಪ್ರತಿಯೊಬ್ಬರೂ ಕ್ರಿಯಾಶೀಲರಿದ್ದಾರೆ. ಅವರವರ ಹುಚ್ಚಿದೆ. ಒಂದೇ ಮಾತು, ನಿಮಗೆ ಮನುಷ್ಯನ ಕ್ರಿಯಾಶೀಲತೆ ಹೆಚ್ಚಾಗಬೇಕಾದರೆ APJ ಅಬ್ದುಲ್ ಕಲಾಂ ಏನು ಹೇಳಿದಾರಲ್ಲ, ಹ್ಯಾವ್ ಎ ಬಿಗ್ ಡ್ರೀಮ್ಸ್ ಅಂತ ಹೇಳಿ. ಕನಸುಗಳು ದೊಡ್ಡದು ಕಾಣಬೇಕು. ನಾವು ಕಾಲಿಗೆ ಹಗ್ಗ ಕಟ್ಟಿ ಕನಸು ಕಂಡ್ರೆ ಮುಗ್ಗರಿಸಿಕೊಂಡು ಬೀಳುತ್ತೇವೆ. ಫ್ರೀ ಬರ್ಡ್ ಆಗಿ ನಾವು ಚಿಂತನೆ ಮಾಡಿದ್ರೆ ಆಕಾಶದ ಎತ್ತರಕ್ಕೆ, ಇಡೀ ಬ್ರಹ್ಮಾಂಡದ ವಿಶಾಲಕ್ಕೆ ನಮಗೆ ಕೆಲಸ ಮಾಡಲಿಕ್ಕೆ ಜಾಗ ಇರ್ತದೆ. ಇದೊಂದರಲ್ಲೇ ಮಾಡ್ತೀವಿ. ಕೆಲವು ಮಂದಿ ರಾಜಕೀಯದಲ್ಲಿದ್ದಂಥ ಗೆಳೆಯರು ಕೇಳ್ತಾರೆ, ಏನು ಸರ್ ನೀವು ರಾಜಕೀಯ ಬಿಟ್ಟು ಎಷ್ಟು ಆರಾಮಾಗಿದ್ದಿರಲ್ಲ ಅಂತ ಹೇಳಕ್ಕೆ. ಅದಕ್ಕೆ ಕಾರಣ ಏನಂದರೆ ನಮಗೆ ರಾಜಕೀಯಕ್ಕಿಂತ ಮಿಕ್ಕಿದಂಥ ಒಂದಿಷ್ಟು ಗುರಿಗಳಿವೆ ನಮ್ಮ ಕಣ್ಮುಂದೆ. ಯಾವುದು ಸಮಾಜಕ್ಕೆ ಸದಾಕಾಲ ಅವಶ್ಯಕತೆ ಇರ್ತದೆ. ಇದೆಲ್ಲ ಬರಬೇಕಾದ್ರೆ ನಮ್ಮ ರುದ್ನೂರು ಮುತ್ತೇವರಿದ್ದಾರೆ, ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ, ಅನೇಕ ಹಿರಿಯರು ಪೂಜ್ಯರು ಗಣ್ಯರು ಅವ್ರ ಜೀವನ ಇದೆ. ವಿವೇಕಾನಂದರಿದ್ದಾರೆ, ರಾಮಕೃಷ್ಣಾಶ್ರಮದ ಸಾಹಿತ್ಯ ಇದೆ, S. ತಿಪ್ಪೇರುದ್ರ ಸ್ವಾಮಿಯವರ ಸಾಹಿತ್ಯ ಇದೆ.
ಬಂಕಿಂ ಚಂದ್ರ ಚಟರ್ಜಿ ಅವರ ಕಾದಂಬರಿಗಳಿವೆ. ಹೀಗೆ ಜೀವನದ ಬೇರೆ ಬೇರೆ ಹಂತದಲ್ಲಿ ಇವೆಲ್ಲ ನೋಡಿದಾಗ ಒಂದು ಲೈಫ್ ಮಿಷನ್ ಅಂತ ಏನಂಬುದು ಗೊತ್ತಾಗಿರ್ತದೆ. ಮತ್ತಿದಕ್ಕೆ ಎಂಡ್ ಅಂಬುದು ಇರಂಗಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ನಾ ಗೆದ್ದು ಹೋದೆ ಅಂತ ಅವನು ಅಲ್ಲಿಗೆ ಸಾಧ್ಯ ಇಲ್ಲ. ಯಾರ್ದು ಸಣ್ಣ ವಿಚಾರ ಇರ್ತದೆ, ಕ್ಷುದ್ರ ಇರ್ತದೆ, ಏನಪ್ಪ ಅವನ ಮನೆ ಹಾಳು ಮಾಡಬೇಕು, ಅಥವಾ ಅವನಕಿನ್ನ ದೊಡ್ಡ ಮನೆ ಮಾಡ್ಕೋಬೇಕು, ಅಥವಾ ಬರೇ ನಾವೊಂದು ಡಾಕ್ಟರ್ ಆದ್ರೆ ಆಯಿತು. ಇದು ಆ್ಯಕ್ಚುಲಿ ಜೀವನದ ಗುರಿ ಅಲ್ಲ. ಜೀವನದ ಗುರಿ ಅಂತಂದರೆ ಯಾವುದನ್ನು ಮಾಡ್ತಾ 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 ನಮ್ಮ ಜೀವನ ಸರಿಸ್ತೀವಿ. ಆದ್ರೂ ನಮಗೆ ಗುರಿ ಮುಟ್ಲಿಕ್ಕೆ ಆಗಂಗಿಲ್ಲ. ದೇವರಿಗೆ ಪ್ರಾರ್ಥನೆ ಮಾಡಬೇಕಾದ, ದೇವರೇ ಇದೇ ಕೆಲಸ ಮಾಡಲಿಕ್ಕೆ ನನಗೆ ಮತ್ತೊಮ್ಮೆ ಪುನರ್ಜನ್ಮ ಕೊಡು ಅಂತ ಹೇಳಿ. ಈಗ ಜಗತ್ತಿನಲ್ಲಿ ಕೋಟಿ ಜನರು ನೀರ ಹಸಿದವರಿದ್ದಾರೆ, ಕಣ್ಣೀರು ಸುರಿಸೋರಿದ್ದಾರೆ. ಈಗ ಅಷ್ಟೆಲ್ಲ ಮಂದಿದು ಒಬ್ಬ ಮನುಷ್ಯ ಮಾಡ್ಲಿಕ್ಕೆ ಆಗ್ತದೇನೋ? ಆಗಂಗಿಲ್ಲ. ಸೊ ಆದ್ರೂ ಮಾಡ್ತಾ ಮಾಡ್ತಾ ಯಾವುದೋ ಕೆಲಸ ಉಳಿತವೆ. ಅದಕ್ಕೆ ನಾವು ದೇವರಿಗೇನು, ದೇವರೇ ನಮಗೇನು ಮುಕ್ತಿ ಬೇಕಾಗಿಲ್ಲ, ಇಂಥದೇ ಕೆಲಸ ಕೊಡಿ ನಮಗೆ. ನಾನು ಈ ಭೂಲೋಕದಲ್ಲಿನೇ ಮತ್ತೆ ಮತ್ತೆ ಹುಟ್ಟಿ ಇದೇ ಕೆಲಸ ಮಾಡೋದರಲ್ಲಿ ಆನಂದ ಇದೆ. ಇದು ನಾ ದೇವರಿಗೆ ಮಾಡುವ ಪ್ರಾರ್ಥನೆ. ಅತಿ ಹೆಚ್ಚಾಗಿ ನಿಮಗೆ ಕಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಈ ಮಹನೀಯರದಾಗ? ಹಂಗೆ ಕಾಡುವ ವ್ಯಕ್ತಿಗಳು ಅಂತ ಇರಂಗಿಲ್ಲ. ಮನುಷ್ಯನ ವಿವಿಧ ಸ್ವಭಾವಗಳು ಮನುಷ್ಯನನ್ನು ಕಾಡುತ್ತವೆ. ಕೆಲವು ನನ್ನ ಸ್ವಭಾವನೇ ನನಗೆ ಕಾಡ್ತಾವೆ. ಮೊಟ್ಟ ಮೊದಲು ನಿಮ್ಗೆ ಹೇಳ್ಬೇಕಾದ್ರೆ ಮೊದಲು ನನ್ನನ್ನು ನಾ ಗೆದಿಬೇಕಾಗುತ್ತೆ. ಆಮೇಲೆ ಅಕ್ಕಪಕ್ಕದವರು ಅವರು ಯಾವ ಪರಿಸರದಲ್ಲಿ ಬೆಳೆದಿದ್ದಾರೆ, ಎಲ್ಲಿ ಹುಟ್ಟಿದ್ದಾರೆ, ಅವ್ರ ಮಾತೃಭಾಷೆ ಏನಿದೆ, ಅವ್ರ ಫ್ಯಾಮಿಲಿ ಹಿನ್ನೆಲೆ ಏನಿದೆ, ತಂದೆ ತಾಯಿ ಯಾವ ವೃತ್ತಿಯಲ್ಲಿದ್ದಾರೆ, ಯಾವ ಓಣಿಯಲ್ಲಿ ಬೆಳೆದಿದ್ದಾರೆ, ಇದ್ರ ಮೇಲೆ ಎಲ್ಲ ಮನುಷ್ಯನ ಒಂದು ಸ್ವಭಾವ ಬಿಲ್ಟ್ ಆಗಿರ್ತದೆ. ಇಂಥ ಸಮಯದಲ್ಲಿ ಏನಾದರೂ ಒಂದು ಕೆಲಸಗಳನ್ನು ಮಾಡಬೇಕಾದಾಗ ಮನಸ್ಸಿನ ಹೊಂದಾಣಿಕೆ ಬಹಳ ಇಂಪಾರ್ಟೆಂಟ್ ಇರ್ತದೆ. ಬಹುದೊಡ್ಡ ಸಮಸ್ಯೆ ಅಂತಂದರೆ ನನಗೆ ಕೇಳಬೇಕಾದ್ರೆ, ಈಗ ಮನೋವಿಜ್ಞಾನದಲ್ಲಿ ಹೇಳ್ತಾರೆ, ಮನುಷ್ಯನಿಗೆ ಬ್ರೈನ್ನಲ್ಲಿ ಏನು ಕೆಪಾಸಿಟಿ ಇದೆಯಲ್ಲ, ಈ ಕೆಪಾಸಿಟಿಯನ್ನು ಇಲ್ಲಿ ತನಕ ಯಾರು 8%ಕಿಂತ ಹೆಚ್ಚಿಗೆ ಜಗತ್ತಿನಲ್ಲಿ ಯೂಸ್ ಮಾಡಿಲ್ಲ. 8%. ಇದರ ಅರ್ಥ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ 30-35 ನಂಬರ್ ತಗೋಬೇಕು. ಈಗ ಹೆಂಗ ಮೊಬೈಲ್ ಇದೆ ನಿಮ್ಮ ಕೈಯಲ್ಲಿ, ಮೊಬೈಲ್ದು ಎಲ್ಲ ಆಪರೇಷನ್ ನಿಮಗೆ ಗೊತ್ತಿದೆನಾ? ಎಲ್ಲ ಆಪರೇಷನ್ ಅನ್ನು ಯೂಸ್ ಮಾಡ್ತಾ ಇದ್ದೀಯಾ ನೀನು? ಇಲ್ರಿ. ನಾನು ತಿಳಿದ ಮಟ್ಟಿಗೆ 5% ನೀನು ಯೂಸ್ ಮಾಡಂಗಿಲ್ಲ. ತಿಳಿತಿಲ್ಲ. ಹಾಗೇನೆ ನಾವು ಸಹ ದೇವ್ರು ಕೊಟ್ಟಿರ್ತಕ್ಕಂಥ ಈ ಬುದ್ಧಿಯನ್ನು ಪೂರ್ಣವಾಗಿ ನಾವು ಯೂಸ್ ಮಾಡಂಗಿಲ್ಲ. ಆದರೆ ಯುಟಿಲೈಸೇಷನ್ ಆಫ್ ದಿ ಬ್ರೈನ್ ಯಾವಾಗ ಹೆಚ್ಚಾಗ್ತದ, ಹೊಸ ಹೊಸ ಬಾಗಿಲುಗಳು ಯಾವಾಗ ತೆರೀತಾವಂದರೆ, ಬದುಕಿನ ಅನುಭವದ ಆಧಾರದ ಮೇಲೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆವು ಅಂತಂದರೆ ಪ್ರಶಸ್ತವಾದ ವಿಶಾಲವಾದ ಮೈದಾನ ಸಿಗ್ತದೆ. ಆಗಿನ ಪರಿಸ್ಥಿತಿಯಲ್ಲಿ ನಮಗೆ ಯಾವುದು ಸೂಕ್ತ ಅನ್ನಿಸ್ತದೋ ಅದನ್ನು ಚಯನ ಮಾಡ್ಕೊಂಡು ನಾವು ಹೋಗ್ತೇವೆ. ಪಾಟೀಲ್ಜಿಯವ್ರ ಡೈಲಿ ರೊಟೀನ್ ಊಟ ಯಾವ ರೀತಿ ಇರ್ತದೆ? ಊಟ ಮುಂಜಾನೆ ಎದ್ದ ತಕ್ಷಣ ನನಗಾಗಿ ಉಪಹಾರ ರೆಡಿ ಇರ್ತದೆ. ತಿಳಿತಿಲ್ಲ, ಉಪಹಾರ ಮಾಡ್ತೇನೆ. ಮಧ್ಯಾಹ್ನ ಸಮಯದಲ್ಲಿ 1ರಿಂದ 2 ಊಟ ಮಾಡ್ತೇನೆ. ಮೊದಲನೇ 28 ವರ್ಷಗಳ ಕಾಲ ನಾನು ಮಧ್ಯಾಹ್ನ ಊಟದ ನಂತರ ಏನು ತಗೋತಿದ್ದಿಲ್ಲ. ಆಮೇಲೆ ಒಂದು ಸಲ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಕನೇರಿ ಮಠದಲ್ಲಿ ಇದು ಸರಿಯಲ್ಲ, ನೀ ಏನಾದರೂ ಸ್ವಲ್ಪ ಸಾಯಂಕಾಲ ತಿನ್ನಬೇಕು ಅಂತ ಒತ್ತಾಯ ಮಾಡಿ ಎದುರು ಕೂಡಿಸಿ. ಯಾಕ್ರಿ ಅಷ್ಟಾಗಿ ಬಿಟ್ಟಿದ್ರಿ ರಾತ್ರಿ ಊಟ? ಅದು ಬಿಟ್ಬಿಟ್ಟಿದ್ದೇವೆ, ಏನೋ ಒಂದು ಬಿಡಬೇಕು ಅಂತ. ಅದರಿಂದ ನನಗೇನು ಹಾನಿ ಆಗಿರಲಿಲ್ಲ, ನನ್ನ ಕೆಲಸಕ್ಕೇನೋ ಶಕ್ತಿ ಕಡಿಮೆ ಆಗಿಲ್ಲ. ಈಗಲೂ ನಾನು ರಾತ್ರಿ 38 ವರ್ಷಗಳಿಂದ ಊಟ ಮಾಡಂಗಿಲ್ಲ. 38 ಏನೋ 40 ವರ್ಷಕ್ಕಿಂತ ಹೆಚ್ಚಿಂದು ಅಂತ ತಿಳ್ಕೊಳ್ಳಿ. ಅದಕ್ಕೆ ಏನಾದರೂ ರೀಸನ್ ಅದ್ರಿ? ಡೈಟಿಂಗ್ ಅನ್ಬೋದು? ರೀಸನ್ ಏನೇನಾಗಿಲ್ಲ, ಅದಕ್ಕೆ ಒಂದು ಪರ್ಸ್ನಲ್ ಕಮಿಟ್ಮೆಂಟ್. ಅದು ಬಹಳ ದೊಡ್ಡ ವೈಜ್ಞಾನಿಕ ಕಾರಣಗಳೇನಿಲ್ಲ. ಈ ಪ್ರಕೃತಿದಾಗ ಇರ್ಬೇಕಂದ್ರೆ ತಮಗೆ ಭಾಳ ಇಷ್ಟ ಅಂತ ಕೇಳಿದೆ. ಪ್ರಕೃತಿ ಅಂದ್ರೆ ಭಾಳ ಇಷ್ಟ, ನೇಚರ್ ಅಂದ್ರೆ ಭಾಳ ಇಷ್ಟ, ಕೃಷಿ ಅಂದ್ರೆ ಭಾಳ ಇಷ್ಟ. ಕೃಷಿಯಲ್ಲಿ ವಿಧ ವಿಧವಾದ ಸಾಧನೆಗಳನ್ನು ನಾವು ಮಾಡಬೇಕು, ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದು
ಪಾಟೀಲ್ಜಿ ಅವರು ಬಹಳ ಪ್ರಯತ್ನ ಪಡ್ತಾರಂತಕ್ಕಂಥದ್ದು. ಪ್ರಶ್ನೆ ಅಂದರೆ ಕಾಗಿ, ಗುಬ್ಬಿ, ಪಶು, ಪಕ್ಷಿ, ಎತ್ತು, ಎಮ್ಮೆ, ಕುರಿ, ಕೋಳಿ ಇವು ಇಲ್ಲದೆ ಇದ್ದರೆ, ಕ್ರಿಮಿಕೀಟಗಳು ಇಲ್ಲದೆ ಇದ್ದರೆ ಮನುಷ್ಯನಿಗೆ ಅನ್ನನೇ ಸಿಗಂಗಿಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಂ ರೀ. ಮತ್ತು ಯಾವುದು ನಮ್ಮನ್ನು ಬದುಕಿಸ್ತದೆ ಅದನ್ನು ಪ್ರೀತಿ ಮಾಡದೇ ಇದ್ದರೆ ಎದಕ್ಕೆ ಪ್ರೀತಿ ಮಾಡಬೇಕು? ಹಾಂ. ಇದು ಪ್ರತಿಯೊಬ್ಬ ಮಾನವ, ಅವನಿಗೇನು ಅನ್ನ, ನೀರು, ಗಾಳಿ, ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಅನ್ನ ಸಿಗಬೇಕಾದ್ರೆ ಕೊಡೋದು ಪ್ರಕೃತಿನೇ. ಹಾಂ ರೀ. ಸೊ ಪ್ರಕೃತಿಗಳಲ್ಲಿ ಇವೆಲ್ಲವುಗಳಿಂದ ಅದು ಸಿಗ್ತದೆ. ಇವು ಯಾವುದಾದ್ರೂ ಕೆಟ್ಟು ಅಂದರೆ ಮನುಷ್ಯನಿಗೆ ಹಾನಿ ಆಗ್ತದೆ. ಒಳ್ಳೆಯ ಅನ್ನ ಸಿಗಂಗಿಲ್ಲ, ಒಳ್ಳೆಯ ನೀರು ಸಿಗಲ್ಲ, ಒಳ್ಳೆಯ ಗಾಳಿ ಸಿಗಲ್ಲ. ಆದರೆ ಈಗ ಈ ಗ್ರಾಮೀಣ ಭಾಗದಲ್ಲಿ ಅಷ್ಟೇ ಇವತ್ತಿನ ದಿವಸ ನಾವು ಪ್ರಕೃತಿಯನ್ನು ಕಾಣಲಿಕ್ಕೆ ಸಿಗ್ತದ್ರಿ ಜಿ. ಆಮೇಲೆ ಈ ಸಿಟಿ ಅನ್ನೋದು ಏನಾಗ್ಬಿಟ್ಟದ್ರಿ, ಕಂಪ್ಲೀಟ್ ಆಗಿ ಗಾಳಿನೂ ಕಲುಷಿತ ಆಗಿದೆ, ನೀರನ್ನು ಕಲುಷಿತ ಆಗಿದೆ. ಸೊ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಇದು ದಿಲ್ಲಿನೇ ಕಲುಷಿತ ಆಗಿದೆ. ಹಾಂ. ಈಗ ಹೊಸ ಅಧ್ಯಯನದ ಪ್ರಕಾರ ದಿಲ್ಲಿ ನಗರದಲ್ಲಿನೇ ಯಾರು ಹುಟ್ಟಿ ಸಾಯ್ತಾರೆ ಅವರ ಆಯುಷ್ಯ 10 ವರ್ಷ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಹಾಂ. ಸೊ ಹೀಗಾಗಿ ಯಾವುದು ದೇಶಕ್ಕೆ ಆದರ್ಶವಾಗಿರಬೇಕೋ ದಿಲ್ಲಿ ನಗರ, ಅಲ್ಲಿನೇ ಎಲ್ಲ ದೋಷ ಬಂದುಬಿಟ್ಟಿದೆ. ಇದಕ್ಕೆ ಕಾರಣ ಅಂದರೆ ಪ್ರತಿ ವರ್ಷ ನಾವೇನು ಭೂಮಿಯಲ್ಲಿ ಸುಮಾರು 13 ಲಕ್ಷ ಕೋಟಿ ರೂಪಾಯಿ ಟನ್ನಷ್ಟು ಬೆಲೆ ಬಾಳ್ತಕ್ಕಂಥ ವಸ್ತುವನ್ನು ಭೂಮಿಯಲ್ಲಿ ವಿಷ ಹಾಕ್ತೀವಿ. ಹಾಂ ರೀ. ಅದರಿಂದ ಮಣ್ಣು ವಿಷ ಆಗ್ತದೆ, ನೀರು ವಿಷ ಆಗ್ತದೆ. ಮತ್ತು ನಾವು ತಿನ್ನುವ ಅನೇಕ ಆಹಾರಗಳಲ್ಲಿಯೂ ಸಹ ನಾನಾ ರೀತಿಯ ಟೇಸ್ಟ್ಗಾಗಿ, ರುಚಿಗಾಗಿ ವಿಷ ಸೇರಿಸ್ತೇವೆ. ಹಾಂ ರೀ. ಇದು ನೇರವಾಗಿ ನಮ್ಮ ಶರೀರದ ಮೇಲೆ, ಆರೋಗ್ಯದ ಮೇಲೆ ಕೆಲಸ ಮಾಡ್ತದೆ. ಈಗ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಹಂತದಲ್ಲಿ ಪ್ರಕೃತಿಯನ್ನು ಅತ್ಯಂತ ಕಾಳಜಿಯಿಂದ ಪ್ರೀತಿಸ್ತಕ್ಕಂಥ ಬಸವರಾಜ್ ಪಾಟೀಲ್ಜಿಯವರು ಶಿಕ್ಷಣವನ್ನು ಸಹ ಅಷ್ಟೇ ರೀತಿಯಾಗಿ ಪ್ರೀತಿಸುವವರು. ಶಿಕ್ಷಣ ರಂಗಕ್ಕೆ ತಮ್ಮದೇ ಆದ ಕೊಡುಗೆ ಕೊಡಬೇಕು ಅಂತಕ್ಕಂಥ ಒಂದು ತುಡಿತಾ ಇರ್ತಕ್ಕಂಥವ್ರು. ಸೊ ಹಾಗಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಶಿಕ್ಷಣದಲ್ಲೇ ಹಲವಾರು ತಂತ್ರಜ್ಞಾನಗಳನ್ನು ಅಳವಡಿಸಿ ಇವತ್ತಿನ ದಿವಸ ಏನಿದೆ ಸಾವಿರಾರು ಅಂದರೆ ಅದು ಲೆಕ್ಕಕ್ಕೆ ಸಿಗಲಾರ್ದಷ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕಾದ್ರು. ಸೊ ಈ ಶಿಕ್ಷಣದ ಮೇಲೆ ಅಷ್ಟೊಂದು ಪ್ರೀತಿ ನಿಮಗೆ ಬಂತು ಹೇಗೆ ಅಂತೇಳಿ? ಇದು ಸಾಮಾನ್ಯವಾಗಿ ನಾನು ಅನೇಕ ನಮ್ಮ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ಪ್ರಾರಂಭ ಮಾಡಿದಾಗ ಸಂಘದ ಪ್ರಚಾರಕನಾಗಿ ಬಿಹಾರ ರಾಜ್ಯದಲ್ಲಿದ್ದಾಗ ನಾನು ಕಂಡಿರ್ತಕ್ಕಂಥದ್ದು ಒಂದು ಸಣ್ಣ ಶಾಲೆ ಮತ್ತು ಅದರ ಕಾರ್ಯಕ್ರಮಗಳು. 1967ದಲ್ಲಿ ಈ ಕಾರ್ಯಕ್ರಮಗಳನ್ನು ನೋಡಿದಾಗ ಆ ಕಾಲದಲ್ಲಿ ಆ ಮಕ್ಕಳು ಒಂದು ಕಲ್ಚರಲ್ ಕಾರ್ಯಕ್ರಮ ಕೊಡು ಅಂದರೆ 6,000 ರೂಪಾಯಿ ತಗೋತಿದ್ರು ಅವಾಗ. ಮತ್ತು ಬಹಳ ಹೃದಯ ಸ್ಪರ್ಶಿ ಒಂದು 400 ಮಕ್ಕಳ ಶಾಲೆಯನ್ನು ನೋಡಿದ್ದೆ. ಅದೇ ರೀತಿ ಸೇಡಂದಲ್ಲಿ ನಮ್ಮ ಪೂಜ್ಯ ಮಡಿವಾಳೆಯ ಸ್ವಾಮಿಗಳು ಒಂದು 10-20 ಮಕ್ಕಳಿಗೆ ಕೂರಿಸ್ಕೊಂಡು ಪಾಠ ಹೇಳೋದನ್ನು ದೇವಸ್ಥಾನದ ಪಕ್ಕದಲ್ಲಿನೇ ಒಂದು ಗದ್ದಿಗೆ ಇತ್ತು, ಅದ್ರ ಮೇಲೆ ಕುಂತು ಹೇಳುತ್ತಿದ್ದರು. ಇವೆರಡನ್ನೂ ಒಂದು ರೀತಿ ಕಂಪೇರ್ ಮಾಡಿ ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ನಾನು ಊರಿಗೆ ಬಂದು ಆ ಶಾಲೆಯನ್ನೇ ಕಣ್ಮುಂದೆ ಗುರಿಯಾಗಿಟ್ಕೊಂಡು ನಾವು ಶಾಲೆ ಮಾಡಿದ್ದೇವೆ. ಇಲ್ಲಿ ಶಾಲೆಯಲ್ಲಿ ರಿಟರ್ನ್ ಇಲ್ಲ, ಫಲ ಬೇಕು ಅನ್ನುವ ಅಪೇಕ್ಷೆ ಇಲ್ಲ. ಇಲ್ಲಿ ಕೊಡೋದಿದೆ. ಮುಂದಿನ ಇಲ್ಲಿ ಓದಿ ಹೋಗಿರುವ ಮಕ್ಕಳು ಮುಂದಿನ ಜಗತ್ತಿಗೆ ಕೊಡ್ತಾರೆ. ಹೀಗಾಗಿ ರಿಟರ್ನ್ ಇಲ್ಲದೆ ಇರೋದರಿಂದ ಇದರಲ್ಲಿ ತುಂಬ ನೆಮ್ಮದಿ ಇರುತ್ತದೆ. ಮತ್ತು ನಾವು ಬಿತ್ತಿದ ಬೀಜ ಏನಿದೆ, ನಾವು ಚೆನ್ನಾಗಿ ಬಿತ್ತಿ ಚೆನ್ನಾಗಿ ವಾತಾವರಣದಲ್ಲಿ ಬೆಳೆಸಿದರೆ ನಿಶ್ಚಿತ ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಡದ ದೇಶಕ್ಕೆ ಉತ್ತಮ ಫಲ ಸಿಗ್ತದೆ. ಹೀಗಾಗಿ ಪ್ರಾರಂಭದ ಒಂದು 15-20 ವರ್ಷ ನಾವೇ ಶಾಲೆ ತೆರೆದೇವು ಅಷ್ಟೇ ಅಲ್ಲ, ಕಲಬುರಗಿ, ಬೀದರ್ ಮತ್ತು ಬಿಜಾಪುರ ಬೇರೆ ಬೇರೆ ಕಡೆಗಳಲ್ಲಿಯೂ ಕನಿಷ್ಠ ಒಂದು 200 ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಶ್ರೀ ಗಣೇಶ ಮಾಡಿದ್ದೇನೆ. ಅದಾದ ಮೇಲೆ ನನಗೊಂದು ಅನಿಸಿದೆ, ದೇಶದ ಎಲ್ಲ ಶಾಲೆಗಳು ನಮ್ಮ ಶಾಲೆಗಳು, ದೇಶದ ಎಲ್ಲ ಮಕ್ಕಳು ನಮ್ಮ ಮಕ್ಕಳು. ಈಗ ಸದ್ಯ ನಾನು ಅದೇ ಭಾವನೆಯಿಂದ ಕೆಲಸ ಮಾಡ್ತೇನೆ. ಕೇವಲ ನಾನು ಸೇಡಂ ಶಾಲೆಗೇ ಭಾಳ ಗಮನ ಕೊಡ್ತೀನಿ ಅಥವಾ ಇಲ್ಲಿಯ ವಿದ್ಯಾಕೇಂದ್ರಕ್ಕೆ ಗಮನ ಕೊಡ್ತೀನಿ ಹಾಗೇನಿಲ್ಲ. ಒಟ್ಟಾರೆ ಶಿಕ್ಷಣದಲ್ಲಿ ಏನು ಪರಿವರ್ತನೆ ಬರಬೇಕು, ಅನೇಕ ಶಿಕ್ಷಣ ತಜ್ಞರ ಜೊತೆಗೆ ಸಂಬಂಧ ಇಟ್ಟುಕೊಂಡು ಇದ್ದಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಚೇಂಜಸ್ ತರಲಿಕ್ಕಿದೆ. ಒಳ್ಳೆಯ ಸಾಹಿತ್ಯ ಓದುವ ಅಭ್ಯಾಸ ಹೆಚ್ಚಾಗಬೇಕು,
ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯ ಮಾರಾಟ ಆಗಬೇಕು. ಅವತ್ತು ಸೇಡಂ ನೀಲ್ಕಂಠ ಬುಕ್ ಡಿಪೋದಿಂದ ಪ್ರಾರಂಭವಾದ ಸಾಹಿತ್ಯ ಚಳವಳಿ ಇವತ್ತೇನಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಮುಖಾಂತರ ನಮ್ಮ ಇಚ್ಛೆಯ ಪ್ರಕಾರ ಒಂದು 7-8 ಕೋಟಿ ರೂಪಾಯಿ ಸಾಹಿತ್ಯ ನಾವು ಮಾರಾಟ ಮಾಡಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಂಗಲ್ಯ ತರಲಿಕ್ಕೆ ನೂರಾರು ಉಪನ್ಯಾಸಕರು ನಮ್ಮ ಭಾಗಕ್ಕೆ, ನಮ್ಮ ಪ್ರದೇಶಕ್ಕೆ ಬಂದು ಹೋಗಿದ್ದಾರೆ. ಅದು ಶಿಕ್ಷಣ, ಕೃಷಿ, ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಇದನ್ನು ನಾವು ಮಾಡಿದ್ದೇವೆ. ಹೀಗೆ ಇದೊಂದು ಅನಂತವಾದಂಥ ಯಾತ್ರೆ ಇದೆ. ಅದರಲ್ಲಿ ಶಿಕ್ಷಣ ಒಂದು ಮುಖ್ಯವಾದ ಭಾಗ ಅಂತ ನಾವು ತಿಳ್ಕೊಂಡಿದ್ದೇವೆ. ಕಾರಣ ಏನಂದರೆ ನಮ್ಮ ಸೇಡಂ ಸಂಸ್ಥೆಯ ಮುಖ್ಯ ಗುರಿನೇ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರ. ಅಂದರೆ ನಾವು ಎಂಥ ಸಮಾಜವನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೀವೋ ಅದರ ಸೆಂಟರ್ ಯಾವುದಪ್ಪ ಅಂದರೆ ಸ್ಕೂಲು ಅಂತ ಹೇಳಿ. ಈ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಬಹಳಷ್ಟು ವರ್ಷಗಳಿಂದ ಸಾರಿದ್ದಾರೆ. ಸೊ ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಒಂದು ಸಂಸ್ಕೃತದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಯುವಕರಿಗೆ ಹೇಳಿದ ಒಂದು ಸಣ್ಣ ಗಾದೆ ಮಾತು ನನಗೆ ನೆನಪಿದೆ. ಸಂಸ್ಕೃತದಲ್ಲಿ ಅವರು ಯುವಕರಿಗೆ ಬರೆದಂಥ ಪತ್ರದಲ್ಲಿ ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ. ಜ್ಞಾನಪೀಠ ಪುರಸ್ಕೃತ ಅವ್ರದ್ದೊಂದು ಪತ್ರಗಳ ಸರಮಾಲೆಯಲ್ಲಿ ಯಾದೃಶ್ಯ ಭಾವನಾಯ ತಾದೃಶ್ಯ ಭವತಿ, ನೀನು ಹೇಗೆ ವಿಚಾರ ಮಾಡುತ್ತೀಯೋ ಹಾಗೆಯೇ ಆಗುತ್ತಿ. ಹಾಗೆಯೇ ಒಂದು ಸಲ ನಾವು ಹಿಂದುಳಿದವರು ಅನ್ನುವ ಭಾವನೆಯನ್ನು ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಂತು. ಈ ಶಬ್ದ ಎಲ್ಲಿತನ ನಮ್ಮ ತಲೆಯಲ್ಲಿ ಗುಯ್ ಅಂತಿರ್ತದೋ ಇನ್ನು 100,000 ಜನ್ಮ ಕಳೆದರೂ ನಾವು ಹಿಂದುಳಿದವರೇ ಆಗಿರ್ತೀವಿ. ಇದನ್ನು ತೆಗೆದು ಹಾಕಬೇಕಾದರೆ ನಾವು ಜಗತ್ತನ್ನು ನೋಡುವ, ನಮ್ಮ ಪ್ರದೇಶವನ್ನು ನೋಡುವ ದೃಷ್ಟಿಕೋನ ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕೇ ಚೇಂಜ್ ಆಫ್ ಆಟಿಟ್ಯೂಡ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಹಾಗೆಯೇ ಇದು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತೆ. ಅಂದರೆ ನಮ್ಮ ಪ್ರದೇಶವನ್ನೇ ನಾವು ನೋಡುವ, ಹಿಂದುಳಿದ ಅನ್ನೋ ಶಬ್ದವನ್ನು ತೆಗೆದುಹಾಕಿ ಇಲ್ಲಿ ಹನುಮಂತ ಹುಟ್ಟಿದ್ದ, ಇದು ಬಸವಣ್ಣವರ ಭೂಮಿ, ಇದು ದಾಸರ ಭೂಮಿ, ವೆಂಕಟಪ್ಪ ನಾಯಕರಂಥ ಮಹಾಪುರುಷರ ಭೂಮಿ, ಯಾನಾಗುಂದಿ ಮಾಣಿಕಮ್ಮನವರಂಥ ಶ್ರೇಷ್ಠ ಧಾರ್ಮಿಕ ಮಾನವೀಯ ಗುಣಗಳನ್ನು ಹೊಂದಿರತಕ್ಕಂಥ ತಾಯಿಯ ಭೂಮಿ, ಇಲ್ಲಿ ಜಗತ್ತನ್ನೇ ಕೊನೆಯ ಸ್ವರ್ಣಿಮ ಪುಷ್ಟವನ್ನು ಕೊಟ್ಟಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಭೂಮಿ, ನೃಪತುಂಗ ಚಕ್ರವರ್ತಿಯ ಭೂಮಿ, ಹೀಗೆ ಒಂದಲ್ಲ ಇಂಥ 100 ಈ ಕಡೆ ನೋಡೋದೇ ಇಲ್ಲ. ಯಾಕಂದರೆ ನಮಗೆ ಅದೇ ಹಿಂದುಳಿದವರು ಅಂತ ಅಳವರಿಗೆ ಅಳದಕ್ಕಿಗೆ ಅಳ ತಪ್ಪಲಿಲ್ಲ, ಇನ್ನೊಬ್ಬರಿಗೆ ಬಡತನ ತಪ್ಪಲಿಲ್ಲ ಅಂತಾರಲ್ಲ. ಹೌದ್ರಿ. ಅಂಥ ಸ್ಥಿತಿಯಿಂದ ಹೊರಗೆ ಬರಬೇಕಾದ್ರೆ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ. ಈ ಅರಿವೇ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಜನರ ವಿಚಾರದ ಬದಲಾವಣೆ ಆಗಿದೆ. ಇವತ್ತು ಹೈದರಾಬಾದ್ ಕರ್ನಾಟಕ ಹೋಗಿ ಕಲ್ಯಾಣ ಕರ್ನಾಟಕ ಆದಮೇಲೆ ನಾವು ಹಿಂದುಳಿದವರು ಅನ್ನೋದನ್ನು ತಾನೇ ಜನ ಈಗ ಬಾಯಿಯಿಂದ ಅನ್ನೋದು 90% ಕಡಿಮೆ ಆಗಿದೆ. ದಟ್ ಈಸ್ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಈ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ದೊಡ್ಡ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಾಗಲಿ ಅಥವಾ ಕೆಲವೊಂದಿಷ್ಟು ಸಾಧನೆ ಮಾಡಿದ್ರು ಅಂಥ ಒಂದಿಷ್ಟು ವಿದ್ಯಾರ್ಥಿಗಳು ಯಾರಾದರೂ ಇದ್ದಾರೆ ತಮ್ಮ ಬಾಯಿಂದ ಬರ್ತಕ್ಕಂಥವ್ರು ಯಾರು ಅಂತೇಳಿ? ಹೀಗೆ ನಾನು ಲೆಕ್ಕಪತ್ರ ಇಡ್ಲಿಕ್ಕೆ ಹೋಗಿಲ್ಲ. ಈ ವರ್ಷ ವಿದ್ಯಾರ್ಥಿಗಳೇ ನಮ್ಮದು ಈ ಸ್ವರ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಒಂದು ಸೂಚಿ ಮಾಡಿ ಒಂದು 50 ಜನರಿಗೆ ಸನ್ಮಾನ ಮಾಡೋರಿದ್ದಾರೆ. ಆವಾಗ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಬಹುದು. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ. ನಮ್ಮಲ್ಲಿ ಬೆಳೆದವರು ಕೃಷಿಯಲ್ಲಿದ್ದಾರೆ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಇದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಬಹುದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಶಿಕ್ಷಕರು ಹೋಗಿದ್ದಾರೆ. ಮತ್ತು ನಮ್ಮ ಶಾಲೆಯಿಂದ ಹೋಗ್ತಕ್ಕಂಥ ಹೈಯರ್ ಎಜುಕೇಷನ್ಗೆ ಗುಲ್ಬರ್ಗ ಇತ್ಯಾದಿಗೆ ಬಂದಂಥ ವಿದ್ಯಾರ್ಥಿಗಳ ಬಗ್ಗೆನೂ ಆಯಾ ಸಂಸ್ಥೆಗಳಿಂದ ನಮಗೆ ಒಂದು ಗೌರವದ, ಇಲ್ಲ ರೀ ನಿಮ್ಮ ಹುಡುಗರು ಸ್ವಲ್ಪ ಕಂಪೇರ್ ಮಾಡಿದ್ರೆ ಅದರ್ ಸ್ಟೂಡೆಂಟ್ಸು ದೇ ಆರ್ ಮೋರ್ ಡಿಸಿಪ್ಲಿನ್ಡ್ ಅಂತ ಮಾತಾಡ್ತಾರೆ. ಹಾಗೆಯೇ ಅನೇಕ ಉತ್ತಮ ಕೆಲಸಗಳು ತಮ್ಮ ವೃತ್ತಿಯಲ್ಲಿ ಅಲ್ಲಿದ್ದುಕೊಂಡು ಸಹ ಅವ್ರು ಮಾಡಿದ್ದಾರೆ ಅನೇಕ ಕೆಲಸಗಳು. ಇದು ಒಂದು ದೊಡ್ಡದು ಒಂದು ಸಣ್ಣದು ಅಂತ ಹೇಳಲಿಕ್ಕಾಗಲ್ಲ. ಏನೂ ಇಲ್ಲ ಅಂದರೆ ಒಂದು 125 ಜನ ಡಾಕ್ಟರ್ಸ್ ಆಗಿದ್ದಾರೆ, ಒಂದು 300 ಜನರಕ್ಕೂ ಹೆಚ್ಚಿಗೆ ಇಂಜಿನಿಯರ್ಸ್ ಆಗಿದ್ದಾರೆ, ಒಂದು 140 ಜನ ಎಡುಕೇಟ್ಸ್ ಇದ್ದಾರೆ. ಶಿಕ್ಷಕರ ಸಂಖ್ಯೆ ಎಲ್ಲಕ್ಕಿಂತ ದೊಡ್ಡದು, ಸುಮಾರು 1000 ಸಂಖ್ಯೆಯ ಅಕ್ಕಪಕ್ಕದಲ್ಲಿ.
ಬಾಕಿದ್ದು ಕಾಯಕ, ಕೃಷಿ ಕಾಯಕ, ಸ್ವಂತ ಉದ್ಯೋಗ, ಡ್ರೈವಿಂಗು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಾರೆ. ಈಗ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಆಗಿದ್ರಿ. ಸೊ ಎಲ್ಲ ಕನ್ನಡ ಸ್ಕೂಲ್ಗಳು ಇಂಗ್ಲೀಷಾಗಿ ಕನ್ವರ್ಟ್ ಆಗ್ಲಿಕ್ಕತ್ತಾವ. ಆದರೂ ಸಹ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಅಂಡರಲ್ಲಿ ನಡೀತಕ್ಕಂಥ ಅನೇಕ ಶಾಲೆಗಳಲ್ಲಿ ಕನ್ನಡಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇದೆ, ಆಮೇಲೆ ಇಂಗ್ಲೀಷ್ ಕಡೆ ಜಾಸ್ತಿ ಹೋಗಿಲ್ಲ. ಸೊ ಅದರಿಂದ ಇರ್ತಕ್ಕಂಥ ಏನು ಉದ್ದೇಶ, ಏನು ಮರ್ಮ ಏನು ಅಂತೇಳಿ ನೋಡಿ, ಮಕ್ಕಳು ತಾಯಿಯನ್ನು ಮರಿಬಾರದು ಅಂತ ನಾವು ಹೇಳುತ್ತೇವೆ. ಹಾಗೆಯೇ ಮಾತೃಭಾಷೆ ಅನ್ನೋದು ಮನೆಗೆ ಜನ್ಮ ಕೊಟ್ಟ ತಾಯಿಗೆ ಸಮಾನವಾದಂಥ ಭಾಷೆ. ದುರ್ಭಾಗ್ಯದಿಂದ ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಶಿಕ್ಷಣ ನೀತಿ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನಿರ್ಣಯದ ಹಿನ್ನೆಲೆಯಲ್ಲಿ ಜಸ್ಟಿಸ್ ರಾಮಾ ಜೋಯಿಸ್ರಂಥವರು ಸಹ ಕನಿಷ್ಠ 5ನೇ ಕ್ಲಾಸ್ವರೆಗೆ ಆಯಾ ರಾಜ್ಯಗಳ ಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಅಂತ ಬಡದಾಡಿದರೂ ಸಹ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ಇದು ಪೇರೆಂಟ್ಸ್ಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಅದೇ ಸರ್ಕಾರ ಮಾಡಿದಂಥ ಕಾನೂನಲ್ಲಿ ಒಂದು 6 ವರ್ಷದ ಮಗುವಿಗೆ ಏನಾದರೂ ತೊಂದರೆ ಆದರೆ ಅದು ತಮ್ಮ ತಂದೆ ತಾಯಿ ಬಗ್ಗೆನೇ ಕಂಪ್ಲೇಂಟ್ ಮಾಡಲಿಕ್ಕೆ ಅದಕ್ಕೊಂದು ನಂಬರ್ ಕೊಟ್ಟಿದ್ದಾರೆ. ಸೊ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯೋದು ಮಗುವಿನ ಮೂಲಭೂತ ಹಕ್ಕು. ಆದರೆ ದುರ್ದೈವದಿಂದ ತಂದೆ ತಾಯಿಯಂದಿರು ಯಾವುದೋ ಮೋಹಕ್ಕೆ ಬಲಿಯಾಗಿ ಇವತ್ತು ಆ ಮಕ್ಕಳನ್ನು ತಾತ್ಕಾಲಿಕವಾಗಿ ಸುಖಕ್ಕಾಗಿ ಒಂದು ರೀತಿ ಬಲುಪಶಿ ಮಾಡ್ತಾ ಇದ್ದಾರೆ. ಈಗ ನಾವು ಒಂದೊಂದು ಸೆಕ್ಷನ್ನು ಇಂಗ್ಲೀಷ್ನಲ್ಲಿ ಮಾಡಿದ್ದೇವೆ, ಸಂತೋಷದಿಂದ ಮಾಡಿಲ್ಲ. ಅನಿವಾರ್ಯವಾಗಿ ನಮ್ಮ 8 ಶಾಲೆಯಲ್ಲಿ 8-9 ಶಾಲೆಯಲ್ಲಿ 2 ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಅದು ಯಾಕಂದರೆ ಊರಾಗಿನ ಯಾರೂ ಮಕ್ಕಳು ನಮ್ಮ ಶಾಲೆಗೆ ಓದಲಿಕ್ಕೆ ಬರೋದು ಬಿಟ್ಟಿದಾಗ ಮನಸ್ಸಿಗೆ ದುಃಖ ಆಯಿತು. ಸೇಡಂದಲ್ಲಿ ಶಾಲೆ ಮಾಡಿದ್ದೇವೆ, ಆದರೆ ಯಾರು ಯಾಕೆ ಬರಲ್ಲ ಅಂದರೆ ಅವರೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿದ್ದಾರೆ. ಅವರನ್ನು ಮತ್ತೆ ಉಳಿಸ್ಕೊಳ್ಳಿಕ್ಕೆ ಮಾಡಿದಂಥ ಒಂದು ಸಣ್ಣ ಪ್ರಯತ್ನ ಇದು. ಆದರೂ ಒಂದು ಮಾತಿದೆ, ಮಾತೃಭಾಷೆ ಅತ್ಯಂತ ಮಹತ್ವದ್ದು, ಅದು ಉಳಿಯಲೇಬೇಕು. ಅದು ಉಳಿದರೆ ಬರೀ ನಮ್ಮ ಕರ್ನಾಟಕ ಪೂರ್ತಕ್ಕಷ್ಟೇ ಅಲ್ಲ, ದೇಶದ ಎಲ್ಲ ರಾಜ್ಯಗಳ ಮಾತೃಭಾಷೆಗಳಲ್ಲಿ ಮಕ್ಕಳ ಶಿಕ್ಷಣ ಈ 5ನೇ ಕ್ಲಾಸ್ ಅಂತ ಹೇಳ್ತಾರೆ, 10ನೇ ಕ್ಲಾಸ್ವರೆಗೂ ಸಹ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮತ್ತು ಶಿಕ್ಷಣ ಸಿಕ್ಕರೆ ಈ ದೇಶದ ಸಮಗ್ರ ಅಭಿವೃದ್ಧಿಗೆ ದೊಡ್ಡ ಆಧಾರವಾಗುತ್ತದೆ. ಇದು ಯಾರು ನಿರ್ಣಯ ತೆಗೆದುಕೊಳ್ಳುವ ಹಂತದಲ್ಲಿದ್ದಾರೆ ಅವರು ಪ್ರಯತ್ನ ಮಾಡಬೇಕು. ಜಸ್ಟಿಸ್ ರಾಮಾ ಜೋಯಿಸ್ರಿ ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಅಂಥ ದೊಡ್ಡ ವ್ಯಕ್ತಿನೂ ವಾದ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಯಶಸ್ವಿ ಆಗಿಲ್ಲ ಅಂತ ನನಗೆ ಕೊನೆಯವರೆಗೂ ನೋವಿದೆ ಅನ್ನುವ ಭಾವನೆಯನ್ನು ನಮ್ಮ ಮುಂದೆ ವ್ಯಕ್ತ ಮಾಡಿದ್ದರು. ಇದಕ್ಕೆ ಸರ್ಕಾರನೇ ಮತ್ತೊಂದು ಸಲ ಚರ್ಚೆ ಪ್ರಾರಂಭ ಮಾಡಿ ಇದರ ಬಗ್ಗೆ ಯೋಗ್ಯ ನಿರ್ಣಯ ತಗೊಂಡ್ರೆ ನಮ್ಮ ದೇಶದ ಪ್ರಗತಿಯಲ್ಲಿ ಕನಿಷ್ಠ 4 ಪಟ್ಟು ಹೆಚ್ಚು ಪ್ರಗತಿ ಆಗಲಿಕ್ಕೆ ಸಾಧ್ಯ ಇದೆ. ಪ್ರತಿನಿತ್ಯ ಮುಂಜಾನೆ 7 ಗಂಟೆಗೆ ಎದ್ದು ಮೊಟ್ಟ ಮೊದಲು ಹೋಗೋದು ನಾ ಕೊತ್ತಲ ಬಸವೇಶ್ವರ ದೇವ್ರ ಗುಡಿಗೆ ಹೋಗ್ತಿದ್ದೆ. ಸೇಡಂದಾಗ ಇರುವ ಎಲ್ಲ ಶಾಲೆಗಳು ನನ್ನ ಶಾಲೆಗಳಂತೆ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಸೇಡಂದಲ್ಲಿ GPS ಶಾಲೆ ಏನಿದೆ, ಒಂದು ಕಾಲಕ್ಕೆ ಅದು ಬಂದಾಗುವ ಸ್ಥಿತಿಯಲ್ಲಿ ಬಂದು ಮಕ್ಕಳಿಗೆ ಕೂಡಲಿಕ್ಕೆ ಬಿಲ್ಡಿಂಗ್ ಇಲ್ಲ ಅಂತಂದಾಗ ಊರಿನ ಜನರಲ್ಲಿ ಭಿಕ್ಷೆ ಬೇಡಿ ಒಂದು ಬಿಲ್ಡಿಂಗ್ ಕಟ್ಟಿಸಿದ ಮೇಲೆ ಆ ಶಾಲಾ ಮಕ್ಕಳ ಸಂಖ್ಯೆ 1,000ಕ್ಕಿಂತ ಹೆಚ್ಚಾಯಿತು. ಅದು ಗೌರ್ಮೆಂಟ್ ಸ್ಕೂಲು. ಅದೇ ರೀತಿಯಾಗಿ ಸೇಡಂದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆ, ನಾನು ಬಿಹಾರ್ನಿಂದ ಬಂದಾಗ ಒಬ್ಬ ಮಗುವಿನ 1ನೇ ಕ್ಲಾಸ್ದಿಂದ ಹಿಡಿದು 10ನೇ ಕ್ಲಾಸ್ ತನಕ ಮಗುವಿಗೆ ಕೂಡಲಿಕ್ಕೆ ಒಂದು ಬೆಂಚ್ ಇರಲಿಲ್ಲ. ಇದ್ದೆಲ್ಲ ಬೆಂಚ್ಗಳು ಮುರಿದು ಹೋಗಿದ್ದು, ಕಾಂಪೌಂಡ್ ವಾಲ್ ಇರಲಿಲ್ಲ. ಅಂಥ ಸಮಯದಲ್ಲಿ ಊರ ಜನರ ಕಡೆ ಭಿಕ್ಷೆ ಬೇಡಿ ಕಾಂಪೌಂಡ್ ವಾಲ್ ಕಟ್ಟಿಸಿ ಸುಮಾರು 700ಕ್ಕಿಂತ ಹೆಚ್ಚಿನ ಬೆಂಚ್ಗಳನ್ನು ರಿಪೇರಿ ಮಾಡಿ ಮಕ್ಕಳು ಬೆಂಚ್ ಮೇಲೆ ಕೂಡುವ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾಡ್ತೇವೆ. ಅದೇ ರೀತಿಯಾಗಿ ಇವತ್ತೇನು ಸೇಡಂದಲ್ಲಿ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಇದೆ, ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಅದು 3 ಎಕರೆ ಜಾಗ ಇದೆ. ಆವಾಗ ಸ್ಕೂಲ್ ಸಲುವಾಗಿ ಕೊಡಬೇಕಾದ್ರೆ ಯಾರಾದರೂ ದುಡ್ಡು ಕೊಟ್ಟು ಖರೀದಿ ಮಾಡಿದ್ರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ ಆಗಿನ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಸಂದೇಶ ಕೊಟ್ಟರು. ಅದಕ್ಕೆ 90,000 ರೂಪಾಯಿ ಬೇಕು ಅಂತ ಆ ಕಾಲದಲ್ಲಿ ಕೇಳಿದ್ರು. ಇಲ್ಲಾಂದರೆ ಅದು ಮತ್ಯಾವುದೋ ಸರ್ಕಾರಿ ಇತ್ಯಾದಿಗೆ ಹೋಗ್ತಿತ್ತು. ಮತ್ತು ಹೆಣ್ಮಕ್ಕಳ ಹೈಸ್ಕೂಲ್ಗೆ ಕಟ್ಟಡ ಇರಲಿಲ್ಲ. ಸೊ ಆವಾಗ ನಮ್ಮ ಸೇಡಂದಲ್ಲಿ ಸತ್ಯನಾರಾಯಣದ ಸ್ಥಾಪನೆಯ ಮತ್ತು ಹನುಮಾನ್ ಬಗಸ್ ಗೆಲ್ಡಾ ಇವ್ರ ಜೊತೆಗೆ ಮಾತನಾಡಿ ಆ 90,000 ರೂಪಾಯಿ ತುಂಬಿದರಿಂದ
ಇವತ್ತು ಗೌರ್ಮೆಂಟ್ GPS ಶಾಲೆ ಇದೆ. ಆದರೆ 4 ವರ್ಷಕ್ಕೆ ಮುಂಚೆ ಸೇಡಂ ಶಾಲೆ ಆಗಿರಲಿ, ಇಲ್ಲಿಯ ಶಾಲೆ ಆಗಲಿ, ಪ್ರತಿ ವರ್ಷ ಎಲ್ಲ ಕ್ಲಾಸಿನ ಮಕ್ಕಳನ್ನು ಒಂದು ಸಲ ಆದರೂ ನಾನು ಭೇಟಿ ಆಗ್ತಿದ್ದೆ. ಹಾಂ ರೀ. ಆದರೆ ಈ ಎಲ್ಲವನ್ನು ನಾನೇ ಸಾಯುವವರೆಗೆ ಮಾಡ್ತೀನಿ ಅಂತ ಹೇಳೋದು ತಪ್ಪಾಗುತ್ತೆ. ಅದಕ್ಕಾಗಿ ಉಳಿದ ಕೆಲಸ ಬೇರೆಯವರು ಮಾಡಬೇಕು, ನಾನೇ ಮಾಡಬೇಕಂತಿಲ್ಲ. ಈಗ ಸೇಡಂದಲ್ಲಿ ಕಳೆದ ಕಲಬುರಗಿ ಕಂಪು ಮುಗಿದ ಮೇಲೆ ನಾನು ಅಧ್ಯಕ್ಷ ಪದವಿಯನ್ನು ಬಿಟ್ಟುಕೊಟ್ಟೆ. ನಾಗರೆಡ್ಡಿ ಪಾಟೀಲರು ಸೆಕ್ರೆಟರಿ ಪದವಿ ಬಿಟ್ಟರು. ಈಗ ಹೊಸ ಪೀಳಿಗೆಯವರು ನೋಡ್ತಾರೆ ತಮ್ಮ ತಾವು. ಅವರಿಗೇನಾದರೂ ಸಹಾಯ ಬೇಕಾದರೆ ಪೂಜ್ಯರಿಗೆ ಅವರಿಗೆ ನಾವು ಸಹಕಾರ ಕೊಡ್ತೇವೆ. ಈ ಸಾಲಿಗೂ ನಾನು ರಿಸೈನ್ ಮಾಡಿದ್ದೇವೆ. ಹಾಂ ರೀ. ಸೀನಿಯರ್ ಮೆಂಬರ್ ಚನ್ನವೀರಪ್ಪ ರಿಸೈನ್ ಮಾಡಿದ್ದಾರೆ. ಆದರಣೀಯ ಲಿಂಗರಾಜಪ್ಪ ಅಪ್ಪ ಅವರು ಇದಕ್ಕೆ ಅಧ್ಯಕ್ಷರಿದ್ದಾರೆ. ಇನ್ನೂ ಕೆಲವು ಹೊಸ ಸದಸ್ಯರಿದ್ದಾರೆ. ಹಾಂ ರೀ. ಅವರಿಗೂ ಏನಾದರೂ ಕೆಲಸ ಬೇಕಾದಾಗ ನಾವು ಸಹಾಯ ಮಾಡ್ತೇವೆ. ದಿನನಿತ್ಯದ ಕೆಲಸ ಅವರೇ ನೋಡ್ತಾರೆ. ಈ ಮಕ್ಕಳ ಜೊತೆ ಬೆರ್ತಾಗ ಬರ್ತೀರಿ, ನೋಡ್ತೀರಿ, ಆಟ ಆಡ್ತಾರ. ಸೊ ಅವೆಲ್ಲ ನೋಡಿದಾಗ ಪಾಟೀಲ್ ಜಿ ಅವರ ಬಾಲ್ಯದ ಜೀವನ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಭಾಳ ಜನರಿಗೆ ಕುತೂಹಲ ಕಾಣ್ತದೆ.